ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಲಂಡನ್ನಲ್ಲಿ ಒಂದು ರಸ್ತೆ ಪತ್ತೆ ಆಯಿತು. ಅದು ರೋಮನ್ನರ ಕಾಲದ ರಸ್ತೆ. ಅದನ್ನು ಕ್ರಿಸ್ತ ಶಕ 43ರಲ್ಲಿ ರೋಮನ್ನರು ಬ್ರಿಟನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆ ಇವತ್ತಿಗೂ ಅತ್ಯುತ್ತಮವಾಗಿದೆ, ಅದು ಇವತ್ತಿಗೂ ಗಟ್ಟಿಮುಟ್ಟಾಗಿದೆ ಅನ್ನೋ ಮಾತುಗಳೆಲ್ಲ ಶುರುವಾದವು. ಅಲ್ಲ, 2000 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ರಸ್ತೆ ಮಣ್ಣಲ್ಲಿ ಹೂತು ಹೋಗಿ ಇತ್ತೀಚೆಗೆ ಅದರ ಉತ್ಖನನ ಆಗಿರೋದಕ್ಕೆ ಅವರು ಅಷ್ಟೊಂದು ಹೆಮ್ಮೆ ಪಡಬೇಕಾದ್ರೆ, ಸರಿಸುಮಾರು 2500 ವರ್ಷಗಳಷ್ಟು ಹಿಂದೆ ನಿರ್ಮಾಣವಾದ ದಕ್ಷಿಣ ಏಷ್ಯಾದ ಅತಿ ಉದ್ದದ ರಸ್ತೆಯಾಗಿ ಗುರುತಿಸಿಕೊಂಡಿದ್ದ, ಒಂದು ಕಾಲದಲ್ಲಿ ವರ್ಲ್ಡ್ ಟ್ರೇಡ್ ರೂಟ್ ಅಂತಲೇ ಕರೆಸಿಕೊಂಡಿದ್ದ, ಭಾರತವನ್ನ ಮೆಸೊಪೊಟೇಮಿಯಾ ಜೊತೆ ಬೆಸೆದಿದ್ದ ಆ ರಸ್ತೆಯನ್ನ ನಾವಿವತ್ತಿಗೂ ಬಳಸ್ತಾ ಇದ್ದೀವಿ ಅಂದ್ರೆ ನಮಗೆಷ್ಟು ಹೆಮ್ಮೆ ಆಗಬೇಕು ಅಲ್ವಾ? ಹಾಗಾದ್ರೆ ಆ ರಸ್ತೆ ಯಾವುದು, ಅದರ ವಿಶೇಷಗಳೇನು, ಅದು ಇವತ್ತಿಗೂ ಹೇಗೆ ಉಪಯೋಗಕ್ಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಅತಿ ಉದ್ದದ ಹೆದ್ದಾರಿ ಯಾವುದು? ಈ ಪ್ರಶ್ನೆಗೆ ಇವತ್ತು ಸಿಗೋ ಉತ್ತರ ರಾಷ್ಟ್ರೀಯ ಹೆದ್ದಾರಿ 44. ಇದು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೆ ಹಬ್ಬಿದೆ. ಇದರ ಒಟ್ಟು ಉದ್ದ 4112 ಕಿಲೋಮೀಟರ್. ಇದು 12 ರಾಜ್ಯಗಳನ್ನು ಕವರ್ ಮಾಡುತ್ತೆ. ಈ ರಸ್ತೆ ಉತ್ತರ ಮತ್ತು ದಕ್ಷಿಣವನ್ನು ಬೆಸೆಯುತ್ತೆ. ದೇಶದ ಪ್ರಮುಖ ಮಹಾನಗರಗಳನ್ನು ಇದು ಕನೆಕ್ಟ್ ಮಾಡುತ್ತೆ. ಹೀಗೆ ಭಾರತದಲ್ಲಿರುವ ಅತಿ ಉದ್ದದ ರಸ್ತೆಯನ್ನು ನೋಡಿದ ನಮಗೆ ಪುರಾತನ ಕಾಲದಲ್ಲಿ ಇಂಥ ರಸ್ತೆಗಳು ಯಾವಾದರೂ ಇದ್ವಾ ಅನ್ನೋ ಅನುಮಾನ ಮೂಡುವುದು ಸಹಜ. ಅವತ್ತಿಗೆ ಭಾರತದ ಜನ ಮೆಸೊಪೊಟೇಮಿಯಾಗೆ ಹೇಗೆ ಹೋಗಿ ಬರ್ತಾ ಇದ್ರು? ಅದಕ್ಕಾದ್ರೂ ಒಂದು ರಸ್ತೆ ಇದ್ದಿರಬೇಕಲ್ವಾ? ಇಲ್ಲದೆ ಇದ್ರೆ ಸಿಂಧೂ ನದಿ ನಾಗರಿಕತೆಯ ಕುರುಹುಗಳು ಮೆಸೊಪೊಟೇಮಿಯಾದಲ್ಲಿ ಸಿಗ್ತಾ ಇರೋದಾದ್ರೂ ಹೇಗೆ? ತಮಿಳುನಾಡಿನ ಕಿಲಾಡಿಯ ಜನ ಹರಪ್ಪ ಮೊಹೆಂಜೋದಾರೋ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಸೊ ಅವತ್ತಿಗೂ ಕೂಡ ರಸ್ತೆಗಳಿದ್ವು. ಅವು ಜಗತ್ತಿನ ಪ್ರಮುಖ ನಗರಗಳನ್ನ ಬೆಸೀತಾ ಇದ್ವು ಅನ್ನೋದು ನಮಗಿಲ್ಲಿ ಸ್ಪಷ್ಟ ಆಗತ್ತೆ. ಅಂಥ ಒಂದು ಅದ್ಭುತವಾದ ರಸ್ತೆಯ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಆ ರಸ್ತೆಯ ಅವತ್ತಿನ ಹೆಸರು ಉತ್ತರ ಪಥ. ಗೆಳೆಯರೆ, ನಮ್ಮೆಲ್ಲರಿಗೂ ಪುರಾತನ ಭಾರತದ ಕಲ್ಪನೆ ಒಂದಿದೆ ಅಲ್ವಾ? ಇವತ್ತಿನ ಬಾಂಗ್ಲಾದೇಶದಿಂದ ಹಿಡಿದು ಅವತ್ತಿನ ಗಾಂಧಾರ ಅಂದ್ರೆ ಇವತ್ತಿನ ಆಫ್ಘಾನಿಸ್ತಾನದವರೆಗಿನ ಭೂಪ್ರದೇಶ ಭಾರತ ಆಗಿತ್ತು. ಅವತ್ತಿಗೂ ವ್ಯಾಪಾರ ವಹಿವಾಟುಗಳಿದ್ವು. ಸಾರ್ಥದ ಹೆಸರಲ್ಲಿ ವ್ಯಾಪಾರಿಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸರಕು ಸರಂಜಾಮುಗಳ ಜೊತೆ ವರ್ಷಗಟ್ಟಲೆ ಪ್ರಯಾಣ ಮಾಡ್ತಾ ಇದ್ರು. ಇವರ ಬಳಿ ಇರೋದನ್ನ ಅವರಿಗೆ ಮಾರಾಟ ಮಾಡ್ತಾ ಇದ್ರು. ಅಲ್ಲಿಂದ ವಿಶೇಷ ವಸ್ತುಗಳನ್ನು ಖರೀದಿಸಿ ಇವರು ತಗೊಂಡು ಬರ್ತಾ ಇದ್ರು. ಜೊತೆಗೆ ಅವತ್ತಿಗೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ದಂಡಯಾತ್ರೆಗೆ ಹೋಗೋದು ಕೂಡ ಇತ್ತು. ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಅವತ್ತಿಗೂ ಕೂಡ ರಸ್ತೆಗಳು, ಸುಸಜ್ಜಿತ ಮಾರ್ಗಗಳು ಇವೆಲ್ಲ ಇರಲೇಬೇಕಲ್ವಾ? ಹೀಗಾಗಿ ಅಲ್ಲಿ ಕೂಡ ಒಂದು ರಸ್ತೆ ನಿರ್ಮಾಣ ಆಗಿತ್ತು. ಅದನ್ನ ಉತ್ತರ ಪಥ ಅಂತ ಕರೀತಾ ಇದ್ರು. ಈ ರಸ್ತೆ ಇವತ್ತಿನ ಬಾಂಗ್ಲಾದೇಶದ ತೆಕ್ನಾಫ್ನಿಂದ ಪ್ರಾರಂಭಗೊಂಡು ಕಾಬೂಲ್ನ ಹೊರವಲಯದವರೆಗೆ ತನ್ನ ಸಂಪರ್ಕ ಜಾಲವನ್ನು ವಿಸ್ತರಿಸಿಕೊಂಡಿತ್ತು. ಈಗಲೂ ಆ ರಸ್ತೆ ಅಸ್ತಿತ್ವದಲ್ಲಿದೆ. ಗೆಳೆಯರೆ, ನಿಮಗೆ ಆಶ್ಚರ್ಯ ಆಗಬಹುದು, ಈ ಉತ್ತರ ಪಥ ಇದೆಯಲ್ಲ, ಇದು ಒಂದಷ್ಟು 100 ವರ್ಷಗಳ ಹಿಂದೆ ನಿರ್ಮಾಣ ಆಗಿರೋದಲ್ಲ. ಬದಲಿಗೆ ಇದು ಮೌರ್ಯರ ಕಾಲಕ್ಕಿಂತಲೂ ಹಳೆಯ ರಸ್ತೆ ಅಂತ ಹೇಳಲಾಗುತ್ತೆ. ಅಲ್ಲದೆ ಈ ರಸ್ತೆಯ ಬಗ್ಗೆ ಮತ್ತು ಉತ್ತರ ಪಥ ಅನ್ನೋ ಇದರ ಹೆಸರಿನ ಬಗ್ಗೆ ಬೌದ್ಧ ಸಾಹಿತ್ಯದಲ್ಲಿ ನಮಗೆ ಉಲ್ಲೇಖಗಳು ಸಿಗುತ್ತವೆ. ಸೊ ಇದು ಮೌರ್ಯರಿಗಿಂತಲೂ ಹಳೆಯ ರಸ್ತೆ ಅನ್ನೋದಾದ್ರೆ ಇದಕ್ಕೆ ಏನಿಲ್ಲ ಅಂದ್ರೂ 2500 ವರ್ಷಗಳಷ್ಟು ವಯಸ್ಸಾಗಿರಬೇಕಲ್ವಾ? ಇನ್ನು ಈ ರಸ್ತೆಯ ಒಟ್ಟು ಉದ್ದ 3655 ಕಿಲೋಮೀಟರ್. ಈ ರಸ್ತೆಯನ್ನ ಮೌರ್ಯರು, ಅವರ ಬಳಿಕ ಬಂದ ಕುಶಾಣರು, ಗುಪ್ತರು, ಹೀಗೆ ನಾನಾ ರಾಜಮನೆತನಗಳು ಅತ್ಯುತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿರೋ ಬಗ್ಗೆ ಇತಿಹಾಸದಲ್ಲಿ ನಮಗೆ ಸಾಕಷ್ಟು ಉಲ್ಲೇಖಗಳು ಸಿಗುತ್ತವೆ. ಅದರಲ್ಲೂ ಮೊಘಲರು ಭಾರತಕ್ಕೆ ಬಂದ ನಂತರ ಈ ರಸ್ತೆಯ ಮಹತ್ವ ಮತ್ತಷ್ಟು ಹೆಚ್ಚಾಯಿತು. ಯಾಕೆಂದ್ರೆ ಅವರು ಆಗಾಗ್ಗೆ ಇಲ್ಲಿಂದ ಕಾಬೂಲ್ಗೆ ಹೋಗಿ ಬರಬೇಕಿತ್ತಲ್ವಾ? ಸೊ ಈ ರಸ್ತೆಯನ್ನೇ ಅವರು ಕೂಡ ಬಳಸ್ತಾ ಬಂದರು. ಇನ್ನು ಮೊಘಲರನ್ನ ಸೋಲಿಸಿ ದೆಹಲಿಯಿಂದ ಓಡಿಸಿದ್ನಲ್ಲ ಶೇರ್ ಶಾ ಸೂರಿ, ಅವನು ಕೂಡ ಈ ರಸ್ತೆಯ ಉದ್ಧಾರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದ. 16ನೇ ಶತಮಾನದಲ್ಲಿ ಅವನು ಈ ರಸ್ತೆಯನ್ನು ರಿಪೇರಿ ಮಾಡಿಸಿದ್ದಾನೆ. ಈ ರಸ್ತೆಯನ್ನು ಅವನು ಸೋನಾರ್ಗಾಂವ್ ಹಾಗೂ ರೋಹ್ತಸ್ ವರೆಗೆ ವಿಸ್ತರಿಸಿದ್ದ ಅನ್ನೋದನ್ನು ಕೂಡ ನಮಗೆ ಇತಿಹಾಸದ ಪುಟಗಳು ಹೇಳುತ್ತವೆ. ಹಾಗೆಯೇ ಈ ರಸ್ತೆಯ ಉದ್ದಕ್ಕೂ ಕಾವಲು ಗೋಡೆಗಳನ್ನು, ಗೋಪುರಗಳನ್ನು ಕೂಡ ಶೇರ್ ಶಾ ಸೂರಿ ಕಟ್ಟಿಸಿದ್ದ. ಇನ್ನು ಅವನ ಮಗ ಇಸ್ಲಾಂ ಶಾ ಸೂರಿ ಕೂಡ ಈ ಉತ್ತರ ಪಥ ರಸ್ತೆಯ ಉದ್ದಕ್ಕೂ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿ ಈ ರಸ್ತೆಯಲ್ಲಿ ಓಡಾಡುವ ವ್ಯಾಪಾರಿಗಳಿಗೆ, ನಾಗರಿಕರಿಗೆ ಯಾವ ಸಮಸ್ಯೆಯೂ ಆಗದ ಹಾಗೆ ವ್ಯವಸ್ಥೆಗಳನ್ನು ಮಾಡಿದ್ದ.
ಆದ್ದರಿಂದ ಅವನಿಗೆ ಇಲ್ಲಿ ಹೆಚ್ಚಿನ ಕಂದಾಯ ಕೂಡ ವಸೂಲಿ ಆಗತೊಡಗಿತು. ಇನ್ನು ಸೂರ್ ಸಾಮ್ರಾಜ್ಯದ ಪತನಾನಂತರ ಮತ್ತೆ ಅಧಿಕಾರಕ್ಕೆ ಬಂದ ಮೊಘಲರು ಇನ್ನಷ್ಟು ಕೋಟೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ರು. ಅಲ್ಲದೆ ಜಹಾಂಗೀರನ ಕಾಲದಲ್ಲಿ ಈ ರಸ್ತೆಯ ಉದ್ದಕ್ಕೂ ಗಿಡ ಮರಗಳನ್ನ ಬೆಳೆಸಲಾಯಿತು ಅಂತ ಕೂಡ ಹೇಳ್ತಾರೆ. ಈ ರಸ್ತೆಯನ್ನ ಶೇರ್ಷಾ ಸೂರಿ ಸಡಕ್ ಎ ಆಜಮ್ ಅಂತ ಕರೆದ್ರೆ ಮೊಘಲರು ಇದನ್ನ ಬಾದ್ಶಾಹಿ ಸಡಕ್ ಅಂತ ಕರೆದ್ರಂತೆ. ಭಾರತಕ್ಕೆ ಬ್ರಿಟಿಷರು ಕಾಲಿಡೋದಕ್ಕೂ ಮೊದಲೇ ಇಲ್ಲೊಂದು ರಸ್ತೆ ಅಸ್ತಿತ್ವದಲ್ಲಿತ್ತು. ಆದರೆ ಈ ರಸ್ತೆಯ ಮಹತ್ವವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದು ಹಾಗೂ ಇದನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದು ಬ್ರಿಟಿಷರು ಭಾರತವನ್ನು ಆಳಿದ್ದು, ಇಲ್ಲಿನ ಎಲ್ಲ ರಾಜರನ್ನ ಗೆದ್ದಿದ್ದು ಅವರ ಚಾಣಾಕ್ಷತನದಿಂದ ಹಾಗೂ ಅವರ ಬಳಿ ಇದ್ದ ಅತ್ಯಾಧುನಿಕ ಆಯುಧಗಳು ಮತ್ತು ಅವರ ಸೇನಾ ಮೊಬಿಲಿಟಿಯ ವೇಗದಿಂದ. ಸೊ ಯುದ್ಧದಲ್ಲಿ ವೇಗ ಮುಖ್ಯ ಅನ್ನೋದು ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿನೇ ಅವರು ಭಾರತವನ್ನ ಮರಾಠರಿಂದ ಕಿತ್ತುಕೊಂಡ ನಂತರ ಅಂದ್ರೆ 1830 ಹೊತ್ತಿಗೆ ಭಾರತದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಮುಂದಾಗ್ತಾರೆ. ಭಾರತದ ಪ್ರತಿ ರಾಜ್ಯಕ್ಕೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆ ಸಂಪರ್ಕ ಇರಬೇಕು ಅನ್ನೋ ನಿಟ್ಟಲ್ಲಿ ಬ್ರಿಟಿಷರು ಕೆಲಸ ಮಾಡ್ತಾರೆ. ಇದರಿಂದ ಬ್ರಿಟಿಷ್ ಸೇನೆ ಅತ್ಯಂತ ಸುಲಭವಾಗಿ ಅಗತ್ಯ ಇದ್ದ ಎಲ್ಲ ಸ್ಥಳಗಳನ್ನು ಮುಟ್ಟೋದಕ್ಕೆ ಸಾಧ್ಯ ಆಯಿತು. ಹೀಗೆ ರಸ್ತೆಗಳ ಮಹತ್ವ ಏನು ಅನ್ನೋದು ಗೊತ್ತಿದ್ದ ಬ್ರಿಟಿಷರು ಈಗಾಗಲೇ ಇದ್ದ ಅತಿ ಉದ್ದದ ರಸ್ತೆಯನ್ನು ಹಾಗೆ ಬಿಟ್ಟು ಬಿಡ್ತಾರಾ, ಅದನ್ನು ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಅವರು ಮುಂದಾದರು. ಕೇಳಿದ್ರೆ ಈ ರಸ್ತೆಯನ್ನ ಅವರು ಮ್ಯಾನ್ಮಾರ್ವರೆಗೆ ಕನೆಕ್ಟ್ ಮಾಡ್ತಾರೆ. ಹಾಗೇನೆ ಆಫ್ಘನಿಸ್ತಾನದ ಗಡಿಯವರೆಗೆ ಇದನ್ನು ವಿಸ್ತರಿಸ್ತಾರೆ. ಅವತ್ತಿಗೆ ಈ ರಸ್ತೆಯನ್ನ ಪುನರ್ ನಿರ್ಮಿಸೋದಕ್ಕೆ ಬ್ರಿಟಿಷರು ಪ್ರತಿ ಮೈಲಿಗೆ 1,000 ಪೌಂಡ್ಗಳನ್ನು ಖರ್ಚು ಮಾಡಿದ್ರಂತೆ. ಸೊ ಈ ಉತ್ತರ ಪಥ ರಸ್ತೆ ಬ್ರಿಟಿಷರ ಕಾಲದಲ್ಲಿ ಮರು ನಿರ್ಮಾಣ ಆಗಿ ಅದು ಗ್ರ್ಯಾಂಡ್ ಟ್ರಂಕ್ ರೋಡ್ ಅನ್ನುವ ಹೆಸರನ್ನು ಪಡ್ಕೊಳ್ತು. ಅಲ್ಲವತ್ತು ಬ್ರಿಟಿಷರು ತಮ್ಮ ಆಡಳಿತ ಸುಧಾರಣೆ ಹಾಗೂ ವಾಣಿಜ್ಯ ವ್ಯಾಪಾರಗಳನ್ನು ಉತ್ತಮಪಡಿಸಿಕೊಳ್ಳುವ ನಿಟ್ಟಲ್ಲಿ ಈ ರಸ್ತೆಯನ್ನ ಮರು ನಿರ್ಮಾಣ ಮಾಡಿದ್ರು. ಆಫ್ಘನಿಸ್ತಾನದಲ್ಲಿ ಸಿಗ್ತಾ ಇದ್ದ ಓಪಿಯಂ ನಂತಹ ಮಾದಕ ವಸ್ತುಗಳನ್ನ ಬ್ರಿಟಿಷರು ಭಾರತಕ್ಕೆ ತಂದು ಇಲ್ಲಿಂದ ಅದನ್ನು ಚೈನಾಗೆ ಸಪ್ಲೈ ಮಾಡ್ತಾ ಇದ್ರು. ಅವರಿಗೆ ಚೈನಾದಿಂದ ಟೀ ಸಿಗ್ತಾ ಇತ್ತು. ಮೊದಲಿಗೆ ಈ ಟೀಗೆ ಬದಲಾಗಿ ಬ್ರಿಟಿಷರು ಬೆಳ್ಳಿಯನ್ನು ಕೊಡಬೇಕಾಗಿ ಬರ್ತಾ ಇತ್ತು. ಈ ಚೈನಾಗೆ ಬೆಳ್ಳಿಯ ಮೇಲಿನ ಪ್ರೀತಿ ಎಷ್ಟಿತ್ತು ಅಂದ್ರೆ ಅವರು ಬಂಗಾರ ಕೊಟ್ಟರು ಟೀ ಕೊಡ್ತಾ ಇರಲಿಲ್ಲ. ಹೀಗಾಗಿ ಟೀ ಖರೀದಿಗೆ ಬೆಳ್ಳಿ ಕೊಟ್ಟು ಬ್ರಿಟನ್ ಸಾಮ್ರಾಜ್ಯ ಅಷ್ಟೇ ಅಲ್ಲದೆ ಯುರೋಪ್ನ ನಾನಾ ದೇಶಗಳ ರಾಜಭಂಡಾರಗಳಲ್ಲಿ ಬೆಳ್ಳಿನೇ ಇಲ್ಲದಂತಾಗಿಬಿಡ್ತಂತೆ. ಬೆಳ್ಳಿಗೆ ಚಿನ್ನಕ್ಕಿಂತ ಹೆಚ್ಚು ಬೇಡಿಕೆ ಮತ್ತು ಬೆಲೆಯಲ್ಲಿ ಶುರುವಾಗಿತ್ತು. ಇದು ನೀಗೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ಬ್ರಿಟಿಷರು ಚೈನಾಗೆ ಅಫೀಮನ್ನು ಸಪ್ಲೈ ಮಾಡಿ ಅಲ್ಲಿಂದ ಟೀ ಸೊಪ್ಪನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಹೋದರು. ಅದಕ್ಕೆ ಸಹಾಯಕವಾಗಿ ನಿಂತದ್ದು ಇದೇ ಗ್ರ್ಯಾಂಡ್ ಟ್ರಂಕ್ ರೋಡ್. ಇನ್ನು ಈ ರಸ್ತೆಯನ್ನ ಬ್ರಿಟಿಷ್ ಸಾಹಿತಿ ಕ್ಲಿಪ್ಪಿಂಗ್ ಹೇಗೆ ವರ್ಣಿಸ್ತಾನೆ ಅಂದರೆ, ನೋಡು 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 ಎಲ್ಲಿ ನೋಡಿದ್ರು ಜನಸಾಗರ, ಚಮ್ಮಾರರು, ಕಮ್ಮಾರರು, ಬ್ಯಾಂಕರುಗಳು, ಬನಿಯಾಗಳು ಹಾಗೂ ತೀರ್ಥಯಾತ್ರೆಗಳಿಂದ ಬರ್ತಾ ಇರುವ ಜನರ ಸಾಗರವೇ ಈ ಗ್ರ್ಯಾಂಡ್ ಟ್ರಂಕ್ ರೋಡಲ್ಲಿ ಹರಿದು ಬರ್ತಾ ಇದೆ. ನಾನು ಸರಿಸುಮಾರು 1,500 ಮೈಲಿಗಳಷ್ಟು ದೂರದಿಂದ ಇದೇ ಮಾದರಿಯ ಜನರನ್ನ ಈ ರಸ್ತೆಯಲ್ಲಿ ನೋಡ್ತಾ ಬರ್ತಾ ಇದ್ದೀನಿ ಅಂತ ಕ್ಲಿಪ್ಪಿಂಗ್ ಈ ಗ್ರ್ಯಾಂಡ್ ಟ್ರಂಕ್ ರೋಡನ್ನು ವರ್ಣಿಸ್ತಾನೆ. ಅಂದರೆ ಈ ರಸ್ತೆಯ ಕಾರಣದಿಂದ ಸಾಕಷ್ಟು ಮಂದಿ ಇಲ್ಲಿ ಜಾತಿ ಮತಗಳನ್ನು ಮೀರಿ ಈ ರಸ್ತೆಗಳ ಬದಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ರು. ಕಡೆಗೆ ಅವರಲ್ಲಿ ಶಾಶ್ವತ ನಿವಾಸಿಗಳು ಆಗ್ತಾ ಹೋದ್ರು. ಅಂದ್ರೆ ರಸ್ತೆಯ ಇಕ್ಕೆಲಗಳಲ್ಲಿ ಜನವಸತಿಗಳು ಶುರುವಾದವು, ಅಲ್ಲಿ ಊರುಗಳು ಕೂಡ ಹುಟ್ಟುಕೊಂಡವು. ಇದಕ್ಕೊಂದು ಸ್ಪಷ್ಟ ಉದಾಹರಣೆಯನ್ನು ನಾವು ಕೊಡೋದಾದ್ರೆ, ಇವತ್ತು ಹರಿಯಾಣ ಭಾಗದಲ್ಲಿನ 28 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳು ಇದೇ ಗ್ರ್ಯಾಂಡ್ ಟ್ರಂಕ್ ರೋಡ್ನ ಉದ್ದಕ್ಕೂ ಬರುತ್ತವೆ. ಹೀಗಾಗಿ ಹರಿಯಾಣದಲ್ಲಿ ಈ ಭಾಗವನ್ನ GT ರೋಡ್ ಬೆಲ್ಟ್ ಆಫ್ ಹರಿಯಾಣ ಅಂತಲೇ ಕರೀತಾರೆ. ಹೀಗೆ ಬ್ರಿಟಿಷರ ಕಾಲದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡ ಈ ಗ್ರ್ಯಾಂಡ್ ಟ್ರಂಕ್ ರೋಡು 1900ರ ಹೊತ್ತಿಗೆ ಇನ್ನಷ್ಟು ಮಹತ್ವವನ್ನು ಪಡ್ಕೊಂಡಿದ್ದಷ್ಟೇ ಅಲ್ಲದೆ ಭಾರತದ ಅತ್ಯಂತ ಪ್ರಮುಖ ರಸ್ತೆ ಅನ್ನೋ ಹೆಗ್ಗಳಿಕೆಗೆ ಕೂಡ ಇದು ಪಾತ್ರ ಆಯಿತು. ಈ ರಸ್ತೆಯ ಮೂಲಕವೇ ಬ್ರಿಟಿಷರು ಕೋಲ್ಕತಾ, ದೆಹಲಿ ಮತ್ತು ಪೇಶಾವರದ ನಡುವೆ ಸಂಪರ್ಕವನ್ನು ಸಾಧಿಸೋದಕ್ಕೂ ಸಾಧ್ಯ ಆಯಿತು. ಇನ್ನು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕೂಡ ಈ ಗ್ರ್ಯಾಂಡ್ ಟ್ರಂಕ್ ರೋಡ್ ಅನ್ನ ಇವತ್ತಿಗೂ ಹಾಗೆ ಉಳಿಸಿಕೊಳ್ಳಲಾಗಿದೆ. ಅದು ಭಾರತ ಮಾತ್ರ ಅಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ ಹಾಗೂ ಕಾಬೂಲ್ ಅಲ್ಲಿ ಕೂಡ ಗ್ರ್ಯಾಂಡ್ ಟ್ರಂಕ್ ರೋಡ್ ಅನ್ನೋದು ಇವತ್ತಿಗೂ ಇದೆ. ಇನ್ನು 2015ರಲ್ಲಿ ಗ್ರ್ಯಾಂಡ್ ಟ್ರಂಕ್ ರೋಡ್ಗೆ ವಿಶ್ವ ಪಾರಂಪರಿಕ ಸ್ಥಾನ ಸಿಗಬೇಕು ಅಂತ ಭಾರತದ ಸರ್ಕಾರ ಯುನೆಸ್ಕೋಗೆ ಒಂದು ಅರ್ಜಿಯನ್ನು ಕೊಡ್ತು. ಆದರೆ ಇದುವರೆಗೆ ಆ ಅರ್ಜಿಗೆ ಸ್ಪಂದನೆ ಸಿಕ್ಕಿಲ್ಲ. ಆ ಪತ್ರದಲ್ಲಿ ಈ ರಸ್ತೆಯನ್ನ ಉತ್ತರ ಪಥ, ರಾಜಧಾನಿ ಸಡಕ್, ಬಾದ್ಶಾಹಿ ಸಡಕ್, ಸಡಕ್ ಎ ಆಜಮ್ ಅನ್ನೋ ಹೆಸರುಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಇದು ಭಾರತದ ಅತ್ಯಂತ ಪುರಾತನ ಹಾಗೂ ಶತಮಾನಗಳಿಂದ ಬಳಕೆಯಲ್ಲಿದ್ದ, ಇವತ್ತಿಗೂ ಕೂಡ ಬಳಸಲಾಗ್ತಾ ಇರುವ
ಅತ್ಯಂತ ಉದ್ದದ ರಸ್ತೆ ಕೂಡ. ಇನ್ನು ಈ ರಸ್ತೆಯ ಇವತ್ತಿನ ಪರಿಸ್ಥಿತಿ ಹೇಗಿದೆ ಗೆಳೆಯರೆ? ಇವತ್ತಿಗೂ ಕೂಡ ಈ ರಸ್ತೆ ತುಂಬಾನೇ ಚೆನ್ನಾಗಿದೆ. ಬಾಂಗ್ಲಾದೇಶದ ತೆಕ್ನಾಫ್ನಿಂದ ಕೋಲ್ಕತಾವರೆಗೆ ಈ ಮಾರ್ಗ 778 ಕಿಲೋಮೀಟರ್ನಷ್ಟು ಉದ್ದ ಇದೆ. ಅದನ್ನ ಬಾಂಗ್ಲಾದೇಶ ಇವತ್ತಿಗೂ ಉಳಿಸ್ಕೊಂಡಿದೆ. ಹಾಗೇನೆ ಕೋಲ್ಕತಾದಿಂದ ದೆಹಲಿಯವರೆಗಿನ ಈ ರಸ್ತೆಯ ಉದ್ದ 1562 ಕಿಲೋಮೀಟರ್ಗಳಾದ್ರೆ ದೆಹಲಿಯಿಂದ ವಾಘಾ ಗಡಿ ಭಾಗಕ್ಕೆ 462 ಕಿಲೋಮೀಟರ್ ಉದ್ದದ ರಸ್ತೆ ಇದೆ. ಅಂದ್ರೆ ಈ ರಸ್ತೆ ಭಾರತದಲ್ಲಿ ಅತಿ ಹೆಚ್ಚು ದೂರ ಕ್ರಮಿಸುತ್ತೆ. ಆ ನಂತರದಲ್ಲಿ ವಾಘಾ ಬಾರ್ಡರ್ನಿಂದ ರಾವಲ್ಪಿಂಡಿ ಲಾಂಡಿ ಕೋತಾಲ್ವರೆಗೆ ಸರಿಸುಮಾರು 613 ಕಿಲೋಮೀಟರ್ಗಳಷ್ಟು ಈ ರಸ್ತೆ ಇದೆ. ಹಾಗೆ ಲಾಂಡಿ ಕೋತಾಲ್ನಿಂದ ಕಾಬೂಲ್ಗೆ 240 ಕಿಲೋಮೀಟರ್ ದೂರ ಈ ರಸ್ತೆ ಸಾಗುತ್ತೆ. ಇದೆಲ್ಲವನ್ನ ಆಯಾ ಸರ್ಕಾರಗಳು ಇವತ್ತಿಗೂ ಮೇಂಟೈನ್ ಮಾಡಿಕೊಂಡು ಬರ್ತಾ ಇರೋದ್ರಿಂದ ರಸ್ತೆ ಇನ್ನೂ ಕೂಡ ಉಳ್ಕೊಂಡಿದೆ. ಇನ್ನು ಈ ರಸ್ತೆಯಲ್ಲಿ ಸಿಗುವ ಪ್ರಮುಖ ನಗರಗಳ ಬಗ್ಗೆ ನಾವು ನೋಡಿದರೆ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್, ಚಿತ್ತಗ್ರಾಮ, ಢಾಕಾ, ರಾಜ್ಶಾಹಿಗಳು ಈ ರಸ್ತೆಯ ಇಕ್ಕೆಲಗಳಲ್ಲಿ ಹರಡಿಕೊಂಡಿವೆ. ಇನ್ನು ಭಾರತದಲ್ಲಿ ಕೋಲ್ಕತಾ, ವಾರಣಾಸಿ, ಪ್ರಯಾಗ್ರಾಜ್, ಕಾನ್ಪುರ್, ಆಗ್ರಾ, ಅಲಿಗಢ, ದೆಹಲಿ, ಸೋನಿಪತ್, ಪಾಣಿಪತ್, ಕರ್ನಾಲ್, ಅಂಬಾಲಾ, ಲೂಧಿಯಾನ, ಜಲಂಧರ್, ಅಮೃತ್ಸರಗಳು ಈ ರಸ್ತೆಗೆ ಕನೆಕ್ಟ್ ಆಗುತ್ತವೆ. ಇನ್ನು ಪಾಕಿಸ್ತಾನಕ್ಕೆ ನಾವು ಹೋದರೆ ಲಾಹೋರ್, ಗುಂಜನ್ವಾಲ್, ರಾವಲ್ಪಿಂಡಿ, ಪೆಶಾವರಗಳು ಕೂಡ ಈ ರಸ್ತೆಯ ಮೂಲಕ ಕನೆಕ್ಟಿವಿಟಿಯನ್ನು ಪಡ್ಕೊಂಡಿವೆ. ಹಾಗೆ ಆಫ್ಘನಿಸ್ತಾನದಲ್ಲಿ ಜಲಾಲಾಬಾದ್ ಹಾಗೂ ಕಾಬೂಲುಗಳನ್ನು ಈ ರಸ್ತೆ ಕನೆಕ್ಟ್ ಮಾಡುತ್ತೆ. ಹೀಗೆ ಇವತ್ತಿನ ಬಾಂಗ್ಲಾದಿಂದ ಹಿಡಿದು ಆಫ್ಘನಿಸ್ತಾನದವರೆಗೆ 4 ದೇಶಗಳನ್ನು ಈ ಗ್ರ್ಯಾಂಡ್ ಟ್ರಂಕ್ ರೋಡ್ ಕನೆಕ್ಟ್ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಇದಿಷ್ಟು ಪ್ರದೇಶ ಭಾರತವೇ ಆಗಿತ್ತು ಅನ್ನೋದನ್ನ ಈ ರಸ್ತೆ ನಮಗೆ ನೆನಪು ಮಾಡಿಕೊಡ್ತಾ ಇದೆ. ಇನ್ನು ಇವತ್ತು ನಾವು ರಸ್ತೆಗಳನ್ನ ನರ್ವ್ಸ್ ಆಫ್ ದ ನೇಷನ್ ಅಂತ ಕರಿತೀವಿ. ಭಾರತದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದೇ ಬ್ರಿಟಿಷರು ಅಂತ ಕೂಡ ಕೆಲವರು ನಮಗೆ ಹೇಳೋದೂ ಇದೆ. ಆದರೆ ಗೆಳೆಯರೆ, ರಸ್ತೆಗಳ ಅಗತ್ಯ ಏನು ಅನ್ನೋದನ್ನ ನಮ್ಮ ಪೂರ್ವಜರು ಸಹಸ್ರಾರು ವರ್ಷಗಳ ಹಿಂದೆನೇ ಕಂಡುಕೊಂಡಿದ್ರು. ಹೀಗಾಗಿನೇ ಮೌರ್ಯರ ಕಾಲಕ್ಕೂ ಮೊದಲೇ ಅತ್ಯಂತ ಸುಸಜ್ಜಿತ ರಸ್ತೆಗಳ ನಿರ್ಮಾಣ ಭಾರತದಲ್ಲಾಗಿತ್ತು. ಅದು ನಾಗರಿಕತೆಗಳ ನಡುವಿನ ಸಂಪರ್ಕವನ್ನ, ರಾಜ್ಯ ಮತ್ತು ರಾಜ್ಯಗಳ ನಡುವಿನ ಕನೆಕ್ಟಿವಿಟಿಯನ್ನ ಹೆಚ್ಚು ಮಾಡೋದರ ಜೊತೆಗೆ ಅಪಾಯದ ಸಂದರ್ಭದಲ್ಲಿ ರಣಾಂಗಣಕ್ಕೆ ವೇಗವಾಗಿ ಹೋಗೋದಿಕ್ಕೂ ಸಹಾಯ ಮಾಡ್ತಾ ಇತ್ತು. ಜೊತೆಗೆ ಈ ದೇಶದ ಮೇಲೆ ಅನ್ಯರ ಆಕ್ರಮಣಕ್ಕೆ ಕೂಡ ಅದೇ ರಸ್ತೆ ಒಂದಷ್ಟು ಸಹಕಾರವನ್ನು ಕೊಡ್ತು. ಇದು ಗೆಳೆಯರೆ ಭಾರತದ ಪುರಾತನ ರಸ್ತೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.